ಮೊದಲು ಸಿದ್ದರಾಮಯ್ಯನವರು ಸಿಎಂ ಅಂತೆ, ಆಮೇಲೆ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಅಂತೆ. 5 ವರ್ಷಗಳಲ್ಲಿ ಅರ್ಧ ಪಾಲು ಸಿದ್ದರಾಮಯ್ಯ ಅವರದಂತೆ, ಇನ್ನರ್ಧ ಪಾಲು ಡಿ.ಕೆ. ಶಿವಕುಮಾರ್ ಅವರದಂತೆ. ಈ ನವೆಂಬರ್ಗೆ ಸಿದ್ದರಾಮಯ್ಯನವರು ಇಳಿದು ಬಿಡ್ತಾರಂತೆ, ಆಮೇಲಿಂದ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಾರಂತೆ. ಇನ್ನೊಂದು ಕಡೆ ಕಡೆಗೆ ಈ 5 ವರ್ಷಗಳ ಅವಧಿಯಲ್ಲಿ ಕಡೆ 1 ವರ್ಷಕ್ಕಾದರೂ ನನ್ನನ್ನು ಸಿಎಂ ಮಾಡಿ ಅಂಥೇಳಿ ಹೈಕಮಾಂಡ್ ಬಳಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮಾತಾಡಿದ್ದಾರಂತೆ. ಇಂಥ ಎಲ್ಲ ವಿಚಾರಗಳ ನಡುವೆ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಒಂದು ಬ್ರೇಕ್ ಹಾಕಿದ್ದಾರೆ. ಮುಖ್ಯಮಂತ್ರಿ ಸ್ಥಾನದ ಕಚ್ಚಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಫುಲ್ ಸ್ಟಾಪನ್ನು ಇಟ್ಟುಬಿಟ್ಟಿದ್ದಾರೆ. 5 ವರ್ಷಗಳ ಕಾಲವೂ ನಾನೇ ಮುಖ್ಯಮಂತ್ರಿ ಅಂತೇಳಿ ಸಿದ್ದರಾಮಯ್ಯನವರು ಮಾತಾಡಿದ್ದಾರೆ. ವಿಧಾನಸಭೆ ಕಲಾಪದಲ್ಲಿ ವಿಪಕ್ಷ ನಾಯಕ ಅಶೋಕ್ ಮಾತಿಗೆ ತಿರುಗೇಟು ಕೊಟ್ಟಿದ್ದಾರೆ. ಅವರು ಸಿಎಂ ಆಗಿ 5 ವರ್ಷ ಪೂರೈಸಲಿ ಅವರು ಅಂಥೇಳಿ ಲೇವಡಿ ಮಾಡಿದ್ರು ಅಶೋಕ್ ಅವರು. ಈಗ ಮಾತ್ರವಲ್ಲ, ಮುಂದೆ ಕೂಡ ನಾನೇ ಸಿಎಂ ಆಗಿರ್ತೀನಿ ಅಂಥೇಳಿ ಸಿದ್ದರಾಮಯ್ಯನವರು ಮಾತಾಡ್ಬಿಡ್ತಾರೆ. ಅವಾಗ ಈಗ ಮಾತ್ರ ಅಲ್ಲಪ್ಪ, ಮುಂದೆ ನಾನೇ ಸಿಎಂ ಆಗಿರ್ತೀನಿ. ಹಾಗಾದರೆ 5 ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯನವರು ಹೇಳಿರೋದು ಯಾಕೆ? ಡಿ.ಕೆ. ಶಿವಕುಮಾರ್ ಸಿಎಂ ನಡುವೆ ಯಾವುದೇ ಒಪ್ಪಂದನೇ ಆಗಿಲ್ವ? ಹಾಗಾದರೆ ಸದನದಲ್ಲಿಯೇ ಡಿ.ಕೆ. ಶಿವಕುಮಾರ್ ಅವರಿಗೆ ಟಕ್ಕರ್ ಕೊಟ್ಟಿದ್ದಾರಾ ಸಿದ್ದರಾಮಯ್ಯನವರು? ಎಲ್ಲ ಗೊಂದಲಗಳಿಗೂ ಕೂಡ ಇವತ್ತು ಸದನದಲ್ಲಿಯೇ ತೆರೆ ಎಳೆದಿದ್ದಾರೆ. ಆಚೆ ಮಾತಾಡೋದು, ಮಾಧ್ಯಮದ ಮುಂದೆ ಬಂದು ಮೈಕ್ ಸಿಕ್ಕಾಗ ಮಾತಾಡೋದು ಬೇರೆ ವಿಚಾರ, ಸದನದಲ್ಲಿ ಮಾತಾಡೋದು ಬೇರೆ ವಿಚಾರ ಆಗುತ್ತೆ. ಅಂದರೆ ಅಶೋಕ್ ಅವರು ಈ ಥರ ಮಾತಾಡಿದಾಗ ಕಾಲು ಎಳಿಯಕ್ಕೆ ಹೇಳಿದ್ರು, ಬೇರೆ ಯಾರಿಗೂ ಸಿ ಎಂ ಅವಕಾಶ ಕೊಡಬೇಡಿ ಅನ್ನೋ ಅರ್ಥಕ್ಕೆ ಹೇಳಿದ್ರು, ಅಥವಾ ನೀವೇ ಸಿ ಎಂ ಆಗಿರಿ ಅನ್ನೋ ಉದ್ದೇಶಕ್ಕೆ ಹೇಳಿದ್ರು, ಗೊತ್ತಿಲ್ಲ. ಆದರೆ ಸಿದ್ದರಾಮಯ್ಯನವರು ಎದ್ದಿಂತು ಮುಂದೆ ಕೂಡ ನಾನೇ ಸಿ ಎಂ ಆಗಿರ್ತೀನಿ ಅಂತ ಹೇಳಿಬಿಟ್ಟಿದ್ದಾರಲ್ಲ, ಇದು ಯಾಕೆ ಅಂಥೇಳಿ ದೊಡ್ಡ ಪ್ರಶ್ನೆ ಇದೀಗ ರೈಸ್ ಆಗಿದೆ. ಸರ್ಕಾರ ಒಂದು ಬರ್ತತೆ ಅಂತ ಇಟ್ಕೊಳ್ಳಿ, ಇವ್ರು ಹೋಗ್ತಾರೆ, ನೆಕ್ಸ್ಟ್ ಸರ್ಕಾರ ಬರ್ತದೆ. ಅವ್ರು ಏನ್ ಮಾಡ್ತಾರೆ? ಈ ಆಶ್ರಯ ಹೋಗಲ್ಲ, ನಾವು ಮತ್ತೆ ಗೆದ್ದು ಬರ್ತೀವಿ. ನೀವು ಮೊದಲು ಗೆಲ್ಲೋದಕ್ಕೆ ನೋಡ್ಕೊಳ್ಳಿ. ನಾವು 100 ಮತ್ತೆ ಗೆದ್ದು ಬರ್ತೀವಿ, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಅಧ್ಯಕ್ಷರೇ, ನಾನು ಬೈ ಎಲೆಕ್ಷನ್ ಅಲ್ಲೂ ಕೂಡ ಏನಾಯ್ತು? ಬೈ ಎಲೆಕ್ಷನ್ ಎಷ್ಟು ಸರಿ ಎಲೆಕ್ಟ್ ಆಗವರು? ನೀವ್ಯಾಕೆ ಏನಾಯ್ತು? ಪಟ್ಟಣದಲ್ಲಿ ಏನಾಯ್ತು? ಶಿಗ್ಗಾವಿನಲ್ಲಿ ಏನಾಯ್ತು? ಅಧ್ಯಕ್ಷರೇ ಒಂದೇ ನಿಮಿಷ ತಾಳಪ್ಪ. ಹೌದು, ಈಗಲೂ ಇರಪ್ಪ, ನೀನು ನಮ್ ಜೊತೆನಲ್ಲೇ ಇದ್ದವನು ಟಿಕೆಟ್ ಇಟ್ಕೊಳ್ತಾರೆ. ಅಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳು ಯಾಕೆ ಮಾತಾಡ್ತಿದ್ರಿ? ನಾನು ಅವ್ರನ್ನ ಬಹಳಷ್ಟು ಬಾರಿ ಅವ್ರು ಎಲೆಕ್ಟ್ ಆದಾಗ ನಾನು ಎಲೆಕ್ಟ್ ಆಗಿ ಬಂದಿದ್ದೀನಿ. ಅವ್ರು ಇದೇ ಅಧಿವೇಶನದಲ್ಲಿ ಬಂದಾಗ 2014ರಿಂದ 17-18 ಇದ್ರಲ್ಲ, ಬರ್ಕೊಳಪ್ಪ ಅಶೋಕ, ನಾನೇ ಪರ್ಮನೆಂಟ್, 5 ವರ್ಷ ಅಂದ್ರು. ಕಾಣೆ ಆಗೋಟ್ರು. ಕಾಣೆಯಂತೆ ಮಾಯವಾದನೋ ನಮ್ಮ ಶಿವ ಅಂತೇಳಿ ಕಾಣೆ ಆಗೋದು. ಇವಾಗ ಮತ್ತೆ ಹೇಳ್ತಾವ್ರೆ ನಾನು ಬರ್ತೀನಿ ಅಂತ. ಅದೇ ಎಲ್ಲರೂ ಯಾರು ಅದಕ್ಕೆ ನಾನು ಹೇಳೋದು. ಅಂದ್ರೆ ಒಂದೇ ನಿಮಿಷ ಮುಖ್ಯಮಂತ್ರಿಗಳು, ನಿಮ್ಮ ತಮ್ಮ ಏನಾಯ್ತು? ಒಂದೇ ನಿಮಿಷ ತಾಳಪ್ಪ. ನನ್ಗೆ ಒಂದೇ ನಿಮಿಷ ಸರ್, ನಮ್ಗೆ ಅವರು ಇನ್ನ ಒಂದೇ ನಿಮಿಷ ಸರ್, ನಮ್ಗೆ ಅವರು ಇನ್ನ 5 ವರ್ಷ ಪೂರೈಸ್ಲಿ ಅಂತಾನೆ ನಾವು ಬಯಸ್ತೀರಿ. ನವೆಂಬರ್ ನಮ್ಗೆ 5 ವರ್ಷ ಇದ್ರೆ ಅದೇ ಪುಣ್ಯ. ನಾನು ಹೇಳೋಂಥದ್ದು, ನೆಕ್ಸ್ಟ್ ಬಂದಂತ ಸರ್ಕಾರ ನಾನೇ ಇರ್ತೀನಿ. ನೆಕ್ಸ್ಟ್ ಬಂದಂತ ಸರ್ಕಾರ ನೀವು ಒಂದೇ ನಿಮಿಷ ಸರ್, ನಮ್ಗೆ ಅವರು ಇನ್ನ